ಪ್ರೇಮ್ ಹತ್ರ ಹೋಗ್ಬಿಟ್ಟು ನಾವು ವಿಲನ್ ಕತೆ ಕೇಳಿದ್ವಿ. ನನಗೆ ಕೇಳ್ದ ಶಿವಣ್ಣ ಒಪ್ಪಿದ್ದಾರೆ ಅಂದ. ಓ ಅಂದ್ರೆ ಎಕ್ಸ್ಪೀರಿಯನ್ಸ್ ಅವರು ಒಳ್ಳೆ ಕತೆ ಹೇಳಿರ್ತಾರೆ ಅಂತ ಅನ್ಬಿಟ್ಟು ನಾನ್ ಬಿಟ್ಟೆ, ನಾನ್ ಕೇಳಿಲ್ಲ. ಆಮೇಲೆ ಗೀತಕ್ಕ ಕೇಳಿದ್ರು, ಗೀತಕ್ಕ ಪ್ರೇಮ್ ಅವ್ರು ನಿಮ್ಗೆ ಕತೆ ಹೇಳಿದಾರಂತಲ್ಲ ಅಂದ್ರು. ಯಾಕಕ್ಕ ಶಿವಣ್ಣಗೆ ಹೇಳಿಲ್ವಾ ಅಂದೆ. ಇಲ್ಲ ಅವ್ರು ಹೇಳಿದ್ದು ಶಿವಣ್ಣಗೆ ಹೇಳಿದ್ದು, ಸುದೀಪ್ ಅವ್ರಿಗೆ ಹೇಳಿದ್ದೀನಿ, ಅವ್ರು ಒಪ್ಪಿದ್ದಾರೆ, ಅದಕ್ಕೆ ಶಿವಣ್ಣ ಅನ್ಕೊಂಡು ಅದ್ರ ಮೇಲೆ ಒಂದು ಸಾಹಿತ್ಯನ ಬರೆದ್ರು. ನನ್ನ ಸ್ಟೋರಿ ಕೇಳೋಕೆ ಇಲ್ಲಿ ಯಾರಿಗೂ ಇಷ್ಟ ಇಲ್ಲ, ಕೂರೋಕೆ ಈಗ ನನಗೊಂದು ಟೈಮ್ ಇಲ್ಲ, ಕೇಳೋಕೆ ಇಲ್ಲಿ ಯಾರಿಗೂ ಇಷ್ಟ ಇಲ್ಲ, ಕೂರೋಕೆ ಈಗ ನಂಗೂ ಟೈಮು ಇಲ್ಲ. ರಾಜ್ಯ ಕಟ್ಟೋಕೆ ಯಾವ ಸೈನ್ಯನೂ ಬೇಕಾಗಿಲ್ಲ, ನನ್ನ ನೆರಳನ್ನೇ ನಾನು ಯಾವತ್ತೂ ನಂಬೋದಿಲ್ಲ. ಕೈಲಿ ಕಾಸಿದ್ರೆ ಇಲ್ಲಿ ಕೈ ಕಾಲ್ಗೂ ನೆಂಟ್ರು ಎಲ್ಲ, ಖಾಲಿ ಜೇಬಲ್ಲಿ ನಿನ್ನ ನಾಯಿನೂ ಮೂಸೋದಿಲ್ಲ. ನನಗೆ ಯಾರು ಬೇಕಾಗಿಲ್ಲ.